ಎಲ್ಲ ಶಿವನ ದೇವಸ್ಥಾನಗಳ ಗರ್ಭಗುಡಿಯಲ್ಲಿ ಶಿವಲಿಂಗವನ್ನ ನೋಡಿರ್ತೀರಾ. ಆದರೆ ಈ ದೇವಸ್ಥಾನದಲ್ಲಿ ನಂದಿಯ ಮೇಲೆ ಕುಳಿತ ಶಿವ ಪಾರ್ವತಿಯ ವಿಗ್ರಹವನ್ನ ನೋಡಬಹುದು. ಜಗತ್ತಿನಲ್ಲೇ ಇದೊಂದು ವಿಶೇಷವೇ ಸರಿ. ಈ ದೇವಸ್ಥಾನದ ಗೋಡೆಯ ಮೇಲೆ ಕೋತಿಯ ಮಿಥುನ ಶಿಲ್ಪದ ಕೆತ್ತನೆಯನ್ನ ನೋಡಬಹುದು. ಗುರುಗಳೇ ನಮಸ್ತೆ, ಮತ್ತೊಮ್ಮೆ ಸ್ವಾಗತ ಸುಸ್ವಾಗತ. ಈ ಪುಲಿಗೆರೆ ಸೋಮನಾಥ ದೇವಸ್ಥಾನವನ್ನ ಅಂದಾಜು 10ನೇ ಶತಮಾನದಲ್ಲಿ ಕಲ್ಯಾಣಿ ಚಾಲುಕ್ಯರ ದೊರೆಗಳಿಂದ ನಿರ್ಮಿಸಲಾಗಿದೆ. ಆದಯ್ಯ ಶೆಟ್ಟಿ ಅನ್ನೋ ವ್ಯಕ್ತಿ ಸೌರಾಷ್ಟ್ರದಿಂದ ಈ ನಂದಿಯ ಮೇಲೆ ಕುಳಿತ ಶಿವ ಪಾರ್ವತಿಯ ಕಪ್ಪು ಶಿಲೆಯ ವಿಗ್ರಹವನ್ನ ತರಿಸಿ ಈ ಸೋಮೇಶ್ವರ ದೇವಸ್ಥಾನದಲ್ಲಿ ಪ್ರತಿಷ್ಠಾಪಿಸಲಾಗುತ್ತೆ. ಹಿಂದೆ ಜೈನ ಬಸದಿಯಾಗಿದ್ದ ಈ ಸೋಮೇಶ್ವರ ದೇವಸ್ಥಾನ ಕಾಲಾನಂತರ ಶೈವರ ಪ್ರಭಾವಕ್ಕೆ ಒಳಗಾಗಿ ಶಿವನ ದೇವಸ್ಥಾನವಾಗಿ ಬದಲಾಗಿದೆ. ಜನರ ನೀರಿನ ಸಮಸ್ಯೆಯನ್ನ ಬಗೆಹರಿಸಲು ತಾನೇ ದುಡಿದ ದುಡ್ಡಿನಿಂದ ಒಬ್ಬ ರಾಜನರ್ತಕಿ ಗೌರಂಬಿಕೆ ಅನ್ನುವವಳು ಈ ಪುಷ್ಕರಣಿಯನ್ನ ನಿರ್ಮಿಸ್ತಾಳೆ. ಸಾಮಾನ್ಯವಾಗಿ ದೇವಸ್ಥಾನದ ಗೋಪುರ ಗೋಡೆಗಳ ಮೇಲೆ ಮನುಷ್ಯನ ಮಿಥುನ ಶಿಲ್ಪಗಳು ಕಾಣಸಿಗುತ್ತೆ. ಆದರೆ ಈ ದೇವಸ್ಥಾನದ ಗೋಡೆಯ ಮೇಲೆ ಕೋತಿಯ ಮಿಥುನ ಶಿಲ್ಪವನ್ನ ನೋಡಬಹುದು. ಇನ್ಫೋಸಿಸ್ ಫೌಂಡೇಶನ್ ಕಡೆಯಿಂದ ಸುಮಾರು 4 ಕೋಟಿ ವೆಚ್ಚದಲ್ಲಿ ಈ ದೇವಸ್ಥಾನ ಜೀರ್ಣೋದ್ಧಾರವಾಗಿದೆ. ಹಿಂದೆ ಪುಲಿಗೆರೆ ಅಂತ ಕರೆಯಲಾಗಿದ್ದ ಈ ಊರು ಈಗ ನಮ್ಮ ಕರ್ನಾಟಕದ ಗದಗ ಜಿಲ್ಲೆಯ ಲಕ್ಷ್ಮೇಶ್ವರದ ಹೃದಯ ಭಾಗದಲ್ಲಿ ಈ ಸೋಮನಾಥ ಮಂದಿರವಿದೆ. ದೇಶ ಸುತ್ತಿ ಕೋಶಾವಧಿ ಅಂತ ಹೇಳ್ತಾ ಮತ್ತೆ ಸಿಗುವ.